ಎಲ್ಲ ನಮ್ಮ ಪ್ರೀತಿಯ ಪತ್ರಿಕಾ ಮಾಧ್ಯಮದವರಿಗೆ ಮೊದಲಿಗೆ ಸ್ವಾಗತ ಕೋರ್ತಾ ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ ಕಾರಣ ಏನಂತಂದ್ರೆ ಮೊಟ್ಟ ಮೊದಲನೇ ಕಾರಣ ಏನಂದ್ರೆ ಮೊದಲೇ ಇರುವಂಥ ಜಿಲ್ಲಾಧ್ಯಕ್ಷರು ಅವ್ರಿಗೆ ಬೇರೆ ಹುದ್ದೆ ಕೊಟ್ಟು ಇವತ್ತು ನೂತನವಾಗಿ ನಮ್ಮ ಲಿಂಗರಾಜ್ ಬಿದರಕುಂದಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಈಗ ಈ ನೇಮಕ ಮಾಡಿ ಮುಂದೆ ನೀವು ಏನು ಮಾಡ್ತೀರಿ, ನೇಮಕ ಅವ್ರು ಮೊದಲಿದ್ದವರು ಯಾಕೆ ಬಿಟ್ರಂತ ನೀವು ಕಾರಣ ಕೇಳಿದ್ರೆ 4 ವರ್ಷದಿಂದ ಸತತವಾಗಿ ಅವರೇ ಜಿಲ್ಲಾಧ್ಯಕ್ಷರಿದ್ದರು. ಜಿಲ್ಲಾಧ್ಯಕ್ಷರಾಗಿ ಅವರು ಕೂಡ ಬಹಳ ಒಳ್ಳೆಯ ಪ್ರಮುಖ ಬೆಳವಣಿಗೆ ಮುಖಾಂತರ ಜಿಲ್ಲೆಯಲ್ಲಿ ನಾವು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ. ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ಲಿಂಗರಾಜ್ ಬಿದರಕುಂದಿ ಅವರು ಒಳ್ಳೆಯ ಸಂಘಟಕರು ಮತ್ತು ಒಳ್ಳೆಯ ರೈತ ಮೊದಲಿಂದ ಹೋರಾಟಗಾರರಾಗಿರ್ತಕ್ಕಂಥ ಅವರು ಕೂಡ ಒಂದು ಒಳ್ಳೆಯ ಹೋರಾಟಗಾರ ಅಂತೇಳಿ ನಂಬಿಕೆಯಿಂದ ನಮ್ಮ ರಾಜ್ಯ ಸಮಿತಿಯವ್ರ ಜೊತೆಗೆ ನಾವು ಚರ್ಚೆ ಮಾಡಿಕೊಂಡು ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ದೀವಿ. ಈಗ ಪ್ರಮುಖವಾಗಿ ನಮ್ಮ ಹೋರಾಟಗಳು ತಮಗೆಲ್ಲರಿಗೂ ಗೊತ್ತೇ ಇದೆ. ನಾವೇನೇನು ಹೋರಾಟ ಮಾಡಿದ್ದೀವಿ, ಏನೇನು ನಮ್ಮ ಸಂಘಟನೆಯಿಂದ ಸಾಧನೆ ಆಗಿದೆ ಅಂತ ತಮಗೆಲ್ಲರಿಗೂ ಗೊತ್ತು. ನಾವು ಮೊದಲಿಗೆ ಫಸ್ಟ್ ನಾವು ಹೋರಾಟ ಮಾಡಿದ್ದು ಈ ಅಂಗನವಾಡಿ ಮಕ್ಕಳಿಗೆ ಆಹಾರ ಸರಿ ಇಲ್ಲ ಅಂತಂದಿದ್ದನ್ನು ತಾವು ಸಾಕಷ್ಟು ಸತಿ ನಮ್ಮ ಪತ್ರಿಕೆ ಒಳಗೆ ನೀವೆಲ್ಲ ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಹಾಗೂ ಸಂಜಯವಾಣಿ, ನಮ್ಮ ಎಲ್ಲ ಪತ್ರಿಕೆಯವರು ಅವರಿವರಿಂದ ಎಲ್ಲ ಪತ್ರಿಕೆಯವರು ಅದನ್ನೆಲ್ಲ ನಮ್ಮ ರಾಜ್ಯದ ತುಂಬ ನಾವು ಅದನ್ನು ಹೋರಾಟ ಮಾಡಿದಾಗ ಮೊದಲು ವಿಜಯಪುರದಿಂದನೇ ನಾಂದಿ ಹಾಡಿ ಅದನ್ನೊಂದು ತಾರ್ಕಿಕ ಅಂತ್ಯ ಕಾಣುವವರೆಗೆ ನಾವು ಅದನ್ನು ಹೋರಾಟ ನಾವು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಂದರೆ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅನ್ನುವಂಥ ಹೋರಾಟ ಕೂಡ ನಮ್ಮ ಸಂಘಟನೆಯಿಂದ ನಾವು ಮಾಡ್ತಾಯಿದ್ದೀವಿ. ಏನಂತಂದರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದೊಳಗೆ ಎಷ್ಟು ಶಾಲೆಗಳಿಗೆ ಎಷ್ಟು ಅನುಮತಿ ಕೊಟ್ಟಿದ್ದಾರೋ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಅನುಮತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ರಾಜ್ಯದೊಳಗೆ ಅದನ್ನು ತನಿಖೆ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡಿಕೊಂಡು ರಾಜ್ಯದ ಮುಖಾಂತರ ಯಾರು ಬಂದು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಈಗಾಗಲೇ ತನಿಖೆ ನಡೆದಿದೆ, ನಮ್ಮ ಜಿಲ್ಲೆಯವರು ತನಿಖೆ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಏನಾಗ್ತಾ ಇದೆ ಅಂದರೆ ತೋಟದ ಶಾಲೆಗಳು ಎಲ್ಲ ಮುಚ್ಚಿ ಹೋಗಿ ಪ್ರೈವೇಟ್ ಶಾಲೆಗಳು ಅಂದ್ರೆ ಈಗ ಹೊರಗಿನ ಹೊಸ ಶಾಲೆಗಳಿಗೆ ಅನುಮತಿ ಅವರು ನಿಯಮಾನುಸಾರವಾಗಿ ತಗೊಳ್ಳಿ, ನಿಯಮಾನುಸಾರ ತಗೊಂಡು ಹೊಸ ಶಾಲೆಗಳನ್ನು ಅವ್ರು ನಡೆಸಲಿ, ನಾವು ಬೇಡ ಅನ್ನಂಗಿಲ್ಲ. ಆದ್ರೆ ನಿಯಮ ಮೀರಿ ಶಾಲೆಗಳನ್ನು ತೆಗೆದುಕೊಂಡು ಅವ್ರನ್ನ ಅದನ್ನು ತನಿಖೆ ಮಾಡಿ ಅದನ್ನು ಬಂದ್ ಮಾಡಿ ಕನ್ನಡ ಶಾಲೆ ಉಳಿಸೋದ್ರೊಳಗೋಸ್ಕರ ನಾವೆಲ್ಲ ಅದನ್ನು ಭಾಳ ಪ್ರಮುಖವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂದರೆ ಈಗ ಹೊಸ ಹೋರಾಟ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಾ ಇರೋದು ಏನಂತಂದರೆ ಈಗ ಶಾಲೆಗಳಲ್ಲಿ ಹೊಸ ಶಾಲೆಗಳನ್ನು ಯಾರು ತೆಗೆದಿರ್ತಾರಲ್ಲ ಅವರು ಹಾಸ್ಟೆಲ್ಗಳನ್ನು ನಡೆಸ್ತಿರ್ತಾರೆ. ಹಾಸ್ಟೆಲ್ಗಳಿಗೆ ಅನುಮತಿ ಪಡೆದಿರಂಗಿಲ್ಲ, ಕೆಲವೊಂದಿಷ್ಟು ಮಾತ್ರ ಬೆರಳೆಣಿಕೆಯಷ್ಟು ಮಾತ್ರ ಹಾಸ್ಟೆಲ್ಗಳಿಗೆ ಅನುಮತಿ ಪಡೆದಿರ್ತಾರೆ. ಆದರೆ ಇನ್ನುಳಿದ ಹಾಸ್ಟೆಲ್ಗಳಿಗೆ ಅನುಮತಿನ ಪಡೆದಿರಂಗಿಲ್ಲ. ಅನುಮತಿ ಪಡಿಲಾರದ ಹಾಸ್ಟೆಲ್ಗಳನ್ನು ನಡೆಸುವಂಥದ್ದು ಸರ್ಕಾರ ಏನಾದರೂ ಹೇಳಿದೆಯಾ? ಅನುಮತಿ ಇರಲಾರ್ದ ಹಾಸ್ಟೆಲ್ಗಳನ್ನ ನಡೆಸಬಾರ್ದು ಯಾರು. ದೊಡ್ಡ ಇನ್ಸ್ಟಿಟ್ಯೂಟ್ ಅವರೆಲ್ಲ ಸಾಕಷ್ಟು ಕಡೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅನುಮತಿ ಪಡಿಲಾರ್ದನ ಮಕ್ಕಳಿಗೆ ಹಾಸ್ಟೆಲಲ್ಲಿ ಊಟ ಕೊಡೋದು, ಅವ್ರಿಗೆ ಮನ್ಕೊಳಕ್ಕೆ ಜಾಗ ಕೊಡೋದು, ಇದೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ. ಇದು ನಾವು ಎಲ್ಲದಕ್ಕೂ ಅನುಮತಿ ಪಡಿಬೇಕು. ನಾವು ಪ್ರತಿಯೊಂದಕ್ಕೂ ನಾವು ಅನುಮತಿ ಪಡೆದ ನಾವು ಮಾಡ್ತಾ ಇರ್ತೀವಿ. ನಾವು ಅನುಮತಿ ಪಡಲಾರ್ದ ಈ ಹಾಸ್ಟೆಲ್ಗಳನ್ನು ಯಾಕೆ ನಡೆಸ್ತಾ ಇದ್ರು ಅದ್ರ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಮುಂದಿನ ದಿನಮಾನದೊಳಗೆ ನಾವು ನಡೆಸ್ತಾ ಇದ್ದೀವಿ. ಅದೊಂದು ಹೋರಾಟ. ಆದರೆ ಇನ್ನೊಂದು ಪ್ರಮುಖವಾದಂಥ ಹೋರಾಟ ಯಾವುದಂತಂದರೆ ಈ ಪರಿಸರ ಇಲಾಖೆಯಿಂದ ಎಲ್ಲ ಆಯಿಲ್ ಮಿಲ್ಗಳನ್ನು ನಡೆಸ್ತಿರ್ತಾರೆ ನೋಡಿ, ಆಯಿಲ್ ಮಿಲ್ಗಳು, ಟೈರ್ ಆಯಿಲ್ಗಳು, ಆಮೇಲೆ ಈ ಸೋಯಾಬೀನ್ ಆಯಿಲ್ ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಆ ಹೊರ ರಾಜ್ಯದವ್ರಿಗೆ ಪರ್ಮಿಷನ್ ಸಿಕ್ಕಿರಂಗಿಲ್ಲ. ಅವ್ರಿಗೆ ಹೊರ ರಾಜ್ಯದವ್ರಿಗೆ ಪರ್ಮಿಷನ್ ಸಿಗದೇ ಇರೋ ಕಾರಣಕ್ಕಾಗಿ ನಮ್ಮ ರಾಜ್ಯದೊಳಗನ ಅವರು ಅನುಮತಿಯನ್ನು ಪಡೆದುಕೊಂಡು ಪರಿಸರ ಇಲಾಖೆಯಿಂದ ಪೊಲ್ಯೂಷನ್ ಬೋರ್ಡಿಂದ ಅನುಮತಿಯನ್ನು ಪಡೆದುಕೊಂಡು ಇಲ್ಲಿ ಅವರು ನಡೆಸ್ತಾ ಇದ್ದಾರೆ. ಅದನ್ನು ನಾವು ಸೂಕ್ತವಾಗಿ ಅವರ ಡಾಕ್ಯುಮೆಂಟ್ಸನ್ನು ತನಿಖೆ ನಡೆಸಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ಕೋತೀವಿ. ಯಾವುದೇ ಇರಲಿ ಅದು ಪರಿಸರಕ್ಕೆ ಹಾನಿಯಾಗುವಂತಹ ಯಾವ ಫ್ಯಾಕ್ಟ್ರಿಗಳಿದಾವಲ್ಲ ಅದನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿದಾಗಲೇ ನಮಗೂ ಗೊತ್ತಾಗುತ್ತೆ. ನಾವು ಆರೋಪ ಮಾಡಂಗಿಲ್ಲ, ಇದನ್ನ ತನಿಖೆ ಮಾಡ್ರಿ, ಸರಿ ಇದ್ರೆ ಸರಿ ಇದೆ ಅಂತ ಹೇಳ್ರಿ. ತನಿಖೆ ಮಾಡೋ ತನಕ ನಾವು ಕೂಡ ಅದನ್ನೇನು ಹೇಳಂಗಿಲ್ಲ. ಆದ್ರೆ ಪರಿಸರಕ್ಕೆ ಹಾನಿ ಆಗ್ತೈತೆ ಅನ್ನುವಂಥದ್ದು ಭಾಳ ಪ್ರಮುಖವಾಗಿ ನಾವು ಹೇಳ್ತೀವಿ. ಇನ್ನೊಂದು ಈಗ ಅದಾದರೆ ಮತ್ತು ಇನ್ನೊಂದು ತನಿಖೆ ಮಾಡ್ಬೇಕಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಏನು ತನಿಖೆ ಮಾಡ್ಬೇಕಂತ ಹೇಳ್ತೀನಿ ಅಂದ್ರೆ ಈ ಮೆಡಿಕಲ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಮೆಡಿಕಲ್ ಮಾಫಿಯಾದಲ್ಲಿ ಗುಳಿಗೆಗಳನ್ನು ಕೊಡ್ತಿರ್ತಾರಲ್ಲ, ಮಾತ್ರೆಗಳನ್ನು ಕೊಡೋರು ಅಲ್ಲಿ ಡಿ ಫಾರ್ಮಾ ಎಂ ಫಾರ್ಮಾ ಅಂತ ಅನ್ನುವಂಥದ್ದನ್ನು ಸರ್ಟಿಫಿಕೇಟ್ ಮಾತ್ರ ಹಚ್ಚಿ ಮಾತ್ರೆಗಳನ್ನು ಎಲ್ಲರಿಗೂ ಕೊಡುವಂಥದ್ದು ನಡೀತಾ ಇದೆ. ಇದು ಕೂಡ ಆಗಬಾರ್ದು. ಏನ್ ಮಾತ್ರೆಗಳನ್ನು ಕೊಡ್ತಾ ಇದ್ದಾರೆ? ಮಾತ್ರೆಗಳನ್ನ ಯಾವ ರೀತಿ ಅಂತಂದ್ರೆ ನಾವು ಸಾಕಷ್ಟು ಸಾಧನೆ ಚೆಕ್ ಮಾಡಿದ್ವಿ. ನಾವು ಹೋಗಿ ಡ್ರಗ್ಸ್ ಇನ್ಸ್ಪೆಕ್ಟರ್ ಪರಶುರಾಮ್ ಅವರು ಇದ್ದಾರಲ್ಲ, ಅಲ್ಲಿ ಹೋಗಿ ನಾವು ಕೇಳಿದಾಗ ಮಾತ್ರೆಗಳನ್ನ ಯಾರು ಕಲಿಲಾರದವ್ರು ಕೊಡೋದು ಸಾರ್ವಜನಿಕರ ಹಿತದಿಂದ ಅದು ತಪ್ಪಾಗ್ತೈತಿ.
ಹೆಂಗಂದ್ರ ಈ ಡಿ ಫಾರ್ಮಾ ಫಾರ್ಮಾ ಅನ್ನುವಂಥದ್ದು ಇದನ್ನ ಕೋರ್ಸನ್ನು ಯಾಕೆ ಮಾಡಿದಾರೆ ಅಂದ್ರೆ ಅದನ್ನು ಕಲಿತು ಸಾರ್ವಜನಿಕರಿಗೆ ಅವರ ಮಾತ್ರೆಗಳನ್ನು ಕೊಡಬೇಕು, ಆರೋಗ್ಯ ಎಲ್ಲರೂ ಜನ ಆರೋಗ್ಯದಿಂದ ಇರ್ತಾರ ಅನ್ನೋಂಥದಕ್ಕೋಸ್ಕರ ಅದಿದೆ. ಆದ್ರೆ ಅದು ಗೋಡೆಗೆ ಮಾತ್ರ ಸೀಮಿತ ಆಗಿದೆ. ಅವ್ರು ಕಲ್ತಿದ್ದು ಸರ್ಟಿಫಿಕೇಟ್ ಗೋಡೆಗೆ ಮಾತ್ರ ಸೀಮಿತ ಆಗಿದೆ. ಅಲ್ಲಿ ಕಲಿತವ್ರು ಯಾರು ಇಲ್ಲ, ಅಲ್ಲಿ ಕುಂತವ್ರು ಬೇರೆ, ಅಲ್ಲಿ ಗುಳಿಗೆ ಕೊಡೋರು ಬೇರೆ. ಸಾರ್ವಜನಿಕರಿಗೆ ನಾ ಬಂದೊಂದು 10 ಗುಳಿಗೆ ಯಾವ್ದ್ರ ಕೊಡ್ರಿ ಅಂತ ನಾ ಕೊಟ್ಬಿಟ್ಟ ಮ್ಯಾಗ ಕೊಟ್ಮೇಲತ್ತ ಅವ್ರು ಧಾರಾಳವಾಗಿ ಕೊಟ್ಬಿಡ್ತಾರೆ. ಅದರಿಂದ ಏನು ಆರೋಗ್ಯದ ಮೇಲೆ ಪರಿಣಾಮ ಆಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ ಅವ್ರಿಗೆ. ಹೀಗಾಗಿ ಅದನ್ನು ಕೂಡ ನಾವು ಖಂಡಿಸಿ ಮತ್ತು ಅದನ್ನು ನಾವು ತನಿಖೆ ಮಾಡ್ರಿ ಅಂತ ಹೇಳ್ತಿದ್ದೀವಿ. ಈ ಕೋರ್ಸ್ ಯಾಕಿದೆ ರಾಜ್ಯದೊಳಗೆ? ಡಿ ಫಾರ್ಮಾ ಫಾರ್ಮಾ ಕೋರ್ಸ್ ಯಾಕಿದೆ? ಸರ್ಟಿಫಿಕೇಟ್ ಮಾರಾಟಕ್ಕೋಸ್ಕರ ಇದೆ, ವ್ಯಾಪಾರೀಕರಣಗೋಸ್ಕರ ಸರ್ಟಿಫಿಕೇಟ್ ಇದೆ. ಅದು ಬೇಡ. ಮುಂದಿನ ದಿನಮಾನದೊಳಗೆ ಅದನ್ನ ನೀವು ಕಡಿವಾಣ ಹಾಕ್ಬೇಕಂತೇಳಿ ನೀವು ಅದನ್ನ ಮ್ಯಾಗ ಯಾರ ಔಷಧ ಇಲಾಖೆಯಿಂದ ಅದನ್ನ ತನಿಖೆ ಮಾಡ್ಬೇಕು ಅನ್ನೋದಿದೆ. ಇನ್ನೊಂದು ಏನಿದೆ ಅಂದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಈಗ ತಾನೇ ನಾವು ಹೋರಾಟ ಮಾಡಿ ಅದಕ್ಕೆ ಒಂದು ಅಂತ್ಯ ಕಂಡಿದೆ. ಏನಂತಂದ್ರೆ ಒಣ ಕಸ ಮತ್ತು ಹಸಿ ಕಸ ತೆಗೆಯುವಂತ ವಾಹನಗಳು ತಿರುಗಾಡ್ತಿದ್ವು 211 ಗ್ರಾಮ ಪಂಚಾಯತಿಗಳಲ್ಲಿ. ಸುಮಾರು 7 ಲಕ್ಷ ರೂಪಾಯಿ ಒಂದು ಗಾಡಿಗೆ ರೀ. 7 ಲಕ್ಷ ರೂಪಾಯಿ ಒಂದು ಗಾಡಿಗೆ, ಒಣ ಕಸ ಹಸಿ ಕಸ ತೆಗೆಯುವಂತ ಗಾಡಿಗೆ. ಎಷ್ಟೋ ವಾಹನಗಳಿಗೆ ಇನ್ಶೂರೆನ್ಸ್ ಇರಲಿಲ್ಲ ಇಲ್ಲಿವರೆಗೆ. ನಾಮಪತ್ರದ ಮುಖಾಂತರ ಬರೆದಾಗ ವಾಹನಗಳಿಗೆ ಇನ್ಶೂರೆನ್ಸ್ ಈಗ ಮಾಡಿದ್ದಾರೆ. ಈ ತಿಂಗಳಲ್ಲಿ ಇನ್ಶೂರೆನ್ಸ್ ಮಾಡಿದ್ದಾರೆ. ನಾವು ಪತ್ರಿಕೆ ಅವ್ರಿಗೆ ನಾವು ನಮ್ಮ ಲೆಟರ್ ಮುಖಾಂತರ ಕೊಟ್ಟಾಗ ಈಗ ವಾಹನಗಳಿಗೆ ಕೆಲವೊಂದಿಷ್ಟು ವಾಹನಗಳಿಗೆ ಮಾತ್ರ ಇನ್ಶೂರೆನ್ಸ್ ಮಾಡ್ಯಾರ, ಇನ್ನೂ ಮಾಡಿಲ್ಲ. ಎಲ್ಲಾ ಕಡೆ ಗಾಡಿಗಳು ತಿರುಗಾಡಬಾರ್ದಾದ್ರೆ ಇವು ನಿಂತಬಾರ್ದಾಗಿದ್ದು. ಮತ್ತು ವಾಪಸ್ ಕಡ್ಡಾಯವಾಗಿ ವಾಹನಗಳಲ್ಲಿ ಮಹಿಳಾ ಚಾಲಕಿಯರನ್ನ ನೇಮಿಸ್ಬೇಕಂತ ಸರ್ಕಾರ ಆದೇಶ ಇದೆ. ಮಹಿಳಾ ಚಾಲಕರು ಇಲ್ರಿ, ಯಾರು ಮಹಿಳೆಯರು ನಮ್ಗೆ ಸಿಗ್ಲಿಲ್ಲ, ನಾವು ಅದಕ್ಕೆ ನಾವು ಪುರುಷರನ್ನ ಹಚ್ತೀವಿ ಅಂತ ಹೇಳ್ತಾರೆ. ಪುರುಷರನ್ನ ಹಚ್ಬೇಕಾದ್ರೆ ನಿಮ್ಮ ಆದೇಶ ಪ್ರತಿಯನ್ನು ಕೊಡ್ರಿ ಅಂತ ನಾವು ಹೇಳಿದ್ವಿ ನಮ್ಮ ಸಂಘಟನೆಯಿಂದ. ಅದನ್ನು ಕೂಡ ನಾವು ಹೋರಾಟ ಮಾಡಿದ್ವಿ. ಹೀಗಾಗಿ ಮಹಿಳೆಯರಿಗೆ ಕೂಡ ಈಗ 191 ಜನಕ್ಕೇನೋ ಈಗ ವಾಹನ ಚಾಲನಾ ಪತ್ರ ಇದನ್ನ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅದನ್ನ ಅವ್ರು ಪ್ರಯತ್ನ ಪಟ್ಟು ಈಗ ಅದನ್ನ ಇದನ್ನ ಮಾಡ್ತಾ ಇದಾರೆ. 3 ವರ್ಷ ಆತ್ರಿ ಒಣ ಕಸ ಮತ್ತು ಹಸಿ ಕಸ ತೆಗೆಯುವಂತ ವಾಹನ ಬಂದು 3 ವರ್ಷ ಆಯ್ತು. 3 ವರ್ಷದಾಗ ಸುಮ್ಮ ಒಂದು 2-3 ತಿಂಗಳು ಅಷ್ಟ ಸ್ವಚ್ಛ ಭಾರತ ಅಭಿಯಾನ ಒಂದು 2-3 ತಿಂಗಳು ಮಾತ್ರ ತಿರುಗಾಡೈತಿ. ಉಳಿದ ಟೈಮ್ದಾಗ ತಿರುಗಾಡೇ ಇಲ್ರಿ ಗಾಡಿ. ಅದಕ್ಕೋಸ್ಕರ ಅದನ್ನು ಕೂಡ ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡಿ ಅದನ್ನು ಸರಿದಾರಿಗೆ ತರುವಂಥದ್ದು ವಿಚಾರಗಳನ್ನು ನಾವು ಮಾಡಿದ್ದೀವಿ. ಹೀಗಾಗಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ABARK ಒಳಗೆ ದುಡ್ಡು ಹಾಳಾಗಿದ್ದು, ABARK ಒಳಗೆ ದುಡ್ಡು ಹಾಳಾಗಬಾರ್ದು ಅನ್ನೋಗೋಸ್ಕರ ಅದನ್ನು ಕೂಡ ನಾವು ತನಿಖೆ ಮಾಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಆದೇಶ ಮಾಡ್ತೀವಿ. ಆಮೇಲೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿ ಇರತಕ್ಕಂಥದ್ದು ಇನ್ನೂ ಕೂಡ ನಾವು ಎಷ್ಟು ಹೇಳಿದ್ರು ಸುಧಾರಣೆ ಆಗ್ತಾ ಇಲ್ರಿ. ಇದನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾರು ಆಳಿರ್ತಾರಲ್ಲ ಅವ್ರಿಗೆ ಪಗಾರ ಕೊಡ್ರಿ. 370 ರೂಪಾಯಿ ಏನಿದಿಲ್ಲ, ಯಾರು ಬಂದಿದಾರಲ್ಲ ಅವ್ರಿಗೆ ಸಂಬಳ ಕೊಡ್ರಿ. ಯಾರನ್ನೂ ನಿಂದ್ರಿಸಿ ಯಾರಿಗೂ ಸಂಬಳ ತಗೋದು ಯಾರು ದುಡ್ಡು ತಕೊಂಡು ಹೋಗುವಂಥದ್ದು ಇದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಗಬಾರದು ಅನ್ನುವಂಥ ಉದ್ದೇಶ ನಮ್ದಿದೆ. ಇನ್ನೂ 10 ಹಲವು ವಿಚಾರಗಳನ್ನು ನಮ್ಮ ಸಂಘಟನೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಆ ಸಂಘಟನೆ ಮುಖಾಂತರ ನಮ್ಮ ನೂತನವಾಗಿ ಜಿಲ್ಲಾಧ್ಯಕ್ಷರು ಲಿಂಗರಾಜ್ ಬಿದರಕುಂದಿ ಅವರ ಜೊತೆಗೆ ಈ ಎಲ್ಲ ನಮ್ಮ ಜಿಲ್ಲಾ ಸಮಿತಿ ಸಂಪೂರ್ಣ ಎಲ್ಲ ಬೆಂಬಲದೊಂದಿಗೆ ಒಂದು ಒಳ್ಳೆ ವಿಚಾರಗಳನ್ನ ಜಿಲ್ಲೆಯಲ್ಲಿ ಬಹಳ ಹೊಸ ವಿಚಾರಗಳನ್ನ ಇನ್ನು ಮುಂದೆ ನಾವು ಮಾಡ್ತಾ ಇದ್ದೀವಿ. ಅದ್ರಗೋಸ್ಕರ ಇನ್ನು ಲಿಂಗರಾಜ್ ಬಿದರಕುಂದಿ ಅವರು ಕೂಡ ಎಲ್ಲರೂ ನಮ್ಮ ಜಿಲ್ಲಾ ಸಮಿತಿಯವರು ಜಿಲ್ಲೆಯಲ್ಲಿ ಸಾರ್ವಜನಿಕರು ಯಾವ ರೀತಿ ಹೇಳ್ತಾರೋ ಅವರ ಸಾರ್ವಜನಿಕರ ಪರ ಮಾಡುವಂತ ಕೆಲಸಗಾರಿದ್ದಾರೆ ಅಂತ ಹೇಳಿ ಇವತ್ತು ಹೇಳ್ತೀವಿ. ಮುಂದಿನ ವಿಚಾರಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರು ಲಿಂಗರಾಜ್ ಬಿದರಕುಂದಿ ಅವರು ಒಂದು ಸ್ವಲ್ಪ 1-2 ಮಾತಾಡ್ಬೇಕಂತ ನಾ ಹೇಳ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲೆ ವತಿಯಿಂದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಲಿಂಗರಾಜ್ ಬಿದರಕುಂದಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡವರು, ಉತ್ತರ ಕರ್ನಾಟಕ ಅಧ್ಯಕ್ಷರು ಲಕ್ಷ್ಮಣ ಕಂಬಾಗಿ ಅವರು, ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಬಾಪುಗೌಡರಾಯಿತು, ಪ್ರಭು ಮಂಕಣಿ ಆಯಿತು, ಕಪ್ಪಾಳೆ ಅವರಾಯಿತು, ಮತ್ತು ನಮ್ಮ ಆತ್ಮೀಯರಾದಂಥ ನಮ್ಮ ಗೌಡ್ರಾಯಿತು, ಮತ್ತು ಸಂಕೇಶ್ ಪಟ್ನಾರಾಯಿತು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿಂಥ ಬಾಬಾ ಸಾಹೇಬ್ ಆಯಿತು, ಇನ್ನುಳಿದ ನನ್ನ ಎಲ್ಲ ಸ್ನೇಹಿತರು ಕೂಡ ಇವತ್ತಿನ ದಿನ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಪ್ರೋಗ್ರಾಮ್ಗಳು ಹಾಕೋತಾ ಇದ್ದೀವಿ. ಪ್ರತಿ ತಾಲೂಕುಗಳಲ್ಲಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಇದ್ದೇವೆ. ಈ ಹಿಂದಿದ್ದಂಥ ಜಗದೇವ್ ಸೂರ್ಯವಂಶಿ ಅವರು 3-4 ವರ್ಷ ಸಂಘಟನೆಯಲ್ಲಿ ಬೆಳೆಸಿದ್ದಾರೆ ಮತ್ತು ಅವರು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ, ಬರ್ತಾರೆ ಮುಂದೆ. ಇವತ್ತಿನ ದಿನ ಅವರು ಎಲ್ಲಿ ಹೋಗ್ಬೇಕಂತಂದರು. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ನಮ್ಮ ಶಾಲೆಗಳಾಯಿತು, ಇನ್ನುಳಿದ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ, ಅದರ ಬಗ್ಗೆ ನಾವು ಹೋರಾಟ ಹಾಕೋತೀವಿ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಸಂಘಟನೆ ಕೆಲಸಕ್ಕೋಸ್ಕರ ಒತ್ತು ಕೊಡ್ತೀನಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಲ್ಲದೆ ಇವತ್ತಿನ ದಿನ ನಮ್ಮ ಮಾಧ್ಯಮ ಮಿತ್ರರು ಬೇಗ ಬಂದರು, ಸ್ವಲ್ಪ ನಾವು ತಡ ಆಗಿದ್ದಕ್ಕೆ ತಮ್ಮಲ್ಲಿ ವಿನಂತಿ ಪೂರ್ವಕ ನಾನು ಕ್ಷಮೆ ಕೇಳ್ತಾ ಇದ್ದೀನಿ.
ಅಂತೇಳ್ರಿ ಬಾಪು